ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿರ್ಬೇಕಂತ ಕೂಡ ಅಂದ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ನಾನು ಮಾರ್ನಿಂಗ್ ಎದ್ದು ಬಂದು ಡೈಲಿ ನೆಲ್ಲಿಕಾಯಿ ಜ್ಯೂಸ್ ತೊಗೊತಾ ಇದ್ದೆ. ಸೊ ಇವತ್ತು ಒಂಚೂರು ಕಷಾಯ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಆ ಕಷಾಯಕ್ಕೆ ಮೊದಲಿಗೆ ನಾನು ನೀರು ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಒಂಚೂರು ಜೀರಿಗೆ, ಸೋಂಪು, ಟೇಸ್ಟಿಗೆ ಒಂಚೂರು ಬೆಲ್ಲ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಸೊ ಇದು ಕುದಿಯೋಷ್ಟೊತ್ತಿಗೆ ಟಿಫನ್ನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಟೊಮೊಟೊ ರಸಮ್ ಮತ್ತು ರೈಸ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಒಂಚೂರು ಮೊಟ್ಟೆ ಪಲ್ಯ ಮಾಡ್ಕೊತಾ ಇದ್ದೀನಿ. ನಾನು ಕಾರ್ತಿಕ ಸೋಮವಾರಗಳಾಗಿರೋದ್ರಿಂದ ತಿನ್ನಲ್ಲ. ನನ್ನ ಮಗಳಿಗೂ ಮತ್ತು ನಮ್ಮ ಯಜಮಾನ್ರಿಗೂ. ಇಲ್ಲಿ ನಾನು ಟಿಫನ್ಗೆ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಇದೇ ನಮಗೆ ಜಾಸ್ತಿ ಆಗುತ್ತೆ ರಸಮ್ಗೆ. ಹಾಗಾಗಿ ಇಲ್ಲಿ ಯಾಕೆ ಇಷ್ಟು ಕಟ್ ಮಾಡ್ಕೊತಾ ಇದ್ದೀನಿ, ಒಂದೆರಡೆರಡು ಮಾಡ್ಕೊಂಡಿದ್ರೆ ಸಾಕಾಗಿರೋದು. ಇವಾಗ ಬರೋ ಟೊಮೆಟೊಗಳನ್ನ ನಂಬೋಕ್ಕೆ ಆಗಲ್ಲ. ಮೇಲೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಳಗಡೆ ತುಂಬ ಉಳುಕಾಗಿರುತ್ತೆ, ಹುಳಗಳು ಇರುತ್ತೆ. ಹಾಗಾಗಿ ನೀವು ಅಷ್ಟೇ ಕಟ್ ಮಾಡಿ ಹಾಕೋವಾಗ ನೋಡ್ಕೊಂಡು ಹಾಕಿ. ನಾನಿಲ್ಲಿ ಒಂದು 3 ಟೊಮೆಟೊ ತೊಗೊಂಡು, ಒಂದು 4-5 ಮೆಣಸಿನ್ಕಾಯಿ ತೊಗೊಂಡು, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರಸಮ್ಗೆ. ಸೊ ಟೊಮೆಟೊ ರಸ ಈ ಥರ ಮಾಡಿಕೊಂಡು ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಚೆನ್ನಾಗೂ ಇರುತ್ತೆ, ಬೇಗನೂ ಆಗುತ್ತೆ ಅಂತ ಹೇಳಿ ರಂಜಿತ್ ಡ್ಯೂಟಿಗೆ ಹೋಗೋಷ್ಟೊತ್ತಿಗೆ ನಾನು ಏನಾದರೂ ಟಿಫನ್ ರೆಡಿ ಮಾಡಿರಬೇಕಲ್ಲ, ಯಾವ್ದು ಬೇಗ ಆಗುತ್ತೋ ಅದನ್ನು ಮಾಡ್ಕೊತಾ ಇರ್ತೀನಿ ಡೈಲಿ. ನಾನು ಇಲ್ಲೆಲ್ಲ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂಚೂರು ಉಪ್ಪು, ಜೀರಿಗೆ ಮತ್ತು ಅರಿಶಿನ ಅದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇಲ್ಲಿ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಇದಾದಮೇಲೆ ರೈಸ್ ತೊಳೆದು ಸ್ಟವ್ ಮೇಲೆ ಇಟ್ಬಿಟ್ಟು ಇದೆಲ್ಲ ಮಾಡೋಷ್ಟೊತ್ತಿಗೆ ನನ್ನ ಕಷಾಯ ರೆಡಿಯಾಗಿತ್ತು. ಸೊ ಅದನ್ನು ಇದಕ್ಕೆ ಗ್ಲಾಸ್ಗೆ ಹಾಕ್ಕೊಂಡು ಫಿಲ್ಟರ್ ಮಾಡಿಕೊಂಡು ಹಾಲಿಗೆ ಹೋಗಿ ಆರಾಮಾಗಿ ಕುಡಿಯೋಣ ಅನ್ನೋಷ್ಟೊತ್ತಿಗೆ ನನ್ನ ಮಗಳು ಎದ್ದಿದ್ಲು. ಅದನ್ನು ಆರಾಮ ಇಲ್ಲಿ ಲಾಸ್ಟು ಅಂತ ಅನ್ನಿಸ್ತು. ಅವಳು ಎದ್ದು ಬಂದಳು. ಸರಿ, ಅದನ್ನು ಕುಡಿಯೋದಕ್ಕೂ ಬಿಡಲ್ಲ ಮೇಡಮು, ಒದ್ದಾಡ್ತಿರ್ತಾಳೆ ಮೇಲೆ ಬಂದು. ನಾನು ಕುಡಿತಿದ್ದೆ, ಸೂರ್ಯನೂ ಬಂದಿದ್ದರು. ಮತ್ತು ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಾನು ಕಷಾಯನ ಆರಾಮಾಗಿ ಕುಡಿಯೋಣ ಅಂತ ಕೂತ್ಕೊಂಡ್ರೆ ಮೇಡಮ್ ಬಿಟ್ಟಿಲ್ಲ, ಬಂದು ಅದು ಇದು ಪ್ರಶ್ನೆಗಳು ಕೇಳ್ತಾ ಇದ್ಲು. ಸ್ಟಾರ್ಟ್ ಆಯಿತು ಅವಳ ಡೌಟುಗಳು, ಅವಳ ಪ್ರಶ್ನೆಗಳನ್ನ ನಾನು ಕೇಳೋಕ್ಕೆ. ನೋಡಿ ಹೆಂಗೆ ಚೇಷ್ಟೆ ಮಾಡ್ತಾಳೆ ಕೂತ್ಕೊಂಡು ಅಂತ. ಬಿಸಿ ಬೇರೆ ಕೈಯಲ್ಲಿರುತ್ತೆ. ಅದೆಷ್ಟು ಸಲ ಕೆಳಗಡೆ ಬಿದ್ದು ಕೈ ಮೇಲೆ ಕಾಲ ಮೇಲೆ ಚೆಲ್ಕೊಂಡಿದ್ದೀನೋ ನನಗೆ ಗೊತ್ತಿಲ್ಲ. ಏನೂ ಮಾಡೋಕ್ಕಾಗಲ್ಲ. ತೀರಾ ಕೋಪ ಬಂದರೆ 1-2 ಬಿಟ್ಟಿರ್ತೀನಿ. ಅವಳ ಜೊತೆಲಿ ಆಟ ಆಡಿಕೊಂಡು ಸರಿ ಅಂತ ಹೇಳಿ ಗಿಡಗಳಿಗೆ ನೀರು ಹಾಕೋಣ ಅಂತ ಹೇಳಿ ಆಚೆ ಹೋಗೋಣ ಅನ್ನೋಷ್ಟೊತ್ತಿಗೆ ಅಮ್ಮ ನಾನು ಹಾಕ್ತೀನಿ ಅಂತ ಬಂದಳು. ಸರಿ ಹಾಕಮ್ಮ ಅಂತ ಹೇಳಿ ನಾನು ಒಂದು ಸ್ಪ್ರೈಟ್ ಬಾಟಲ್ಗೆ ಒಂದು 4 ಹೋಲ್ಸ್ ಮಾಡಿ ಕೊಟ್ಟಿದ್ದೀನಿ. ಕೆಳಗಡೆ ಜಾಸ್ತಿ ನೀರು ಚೆಲ್ಲಲ್ಲ, ಮತ್ತು ಅವಳಿಗೂ ಒಂದು ಸ್ವಲ್ಪ ಚೆನ್ನಾಗಿ ಹಾಕ್ದಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಹಾಕ್ತಾ ಇದ್ಲು ತೊಗೊಂಡು. ನಾನು ಹಾಕೋಣ, ತುಳಸಿ ಗಿಡಕ್ಕೆ ಹಾಕೋಣ ಅಂತಂದರೆ ಇಲ್ಲ ನಾನೇ ಹಾಕ್ತೀನಿ ಅಂತ ಹೇಳಿ ತೊಗೊಂಡ್ರು. ಸರಿ ಹಾಕಮ್ಮ ಅಂತ ಹೇಳಿ ಕೊಟ್ಬಿಟ್ಟು ಅಲ್ಲೇ ನೋಡ್ಕೊಂಡು ನಿಂತ್ಕೊಂಡಿದ್ದೆ ನಾನು. ಅವರಪ್ಪ ಕರಂಗಲಿ ಮಾಲ ತೆಗ್ದಿಟ್ಟಿದ್ರೆ ಅದನ್ನು ತಗ್ಲಾಕ್ಕೊಂಡು ಹೆಂಗೆ ಬಂದು ನಿಂತ್ಕೊಂಡು ಶೋಗಳು ಕೊಡ್ತಾವಳು ನೋಡ್ರಿ. ಒಂಥರ ಪಾಪ ಅವಳಿಗೂ ಇಲ್ಲಿ ನಾವಿರೋ ಜಾಗದಲ್ಲಿ ನಾನು ಮತ್ತು ಅವಳು ಅಷ್ಟೇ, ಬೇರೆ ಮೂರನೇವರು ಇಲ್ಲಿ ಕಾಣಿಸೋದೇ ಇಲ್ಲ, ನಾವು ಮಾತಾಡ್ಸೋಕ್ಕೂ ಆಗಲ್ಲ.
ನಾವು ಅವಾಗಿಂದ ಜನಗಳ ಮಧ್ಯೆ ಇದ್ಬಿಟ್ಟು ಇವಾಗ ಈ ಥರ ಒಂಟಿಯಾಗಿರಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅವಳಿಗೆ ಮಕ್ಕಳು ಇಲ್ಲ ಆಟಾಡೋಕ್ಕೆ, ಮಕ್ಕಳು ಇಲ್ಲ, ಮತ್ತು ಯಾರಾದರೂ ಕಾಣಿಸ್ಬಿಟ್ರೆ ಅಪರೂಪಕ್ಕೆ ಅವಳಿಗೆ ನಿಜವಾಗ್ಲೂ ಬೆಲ್ಲ ಸಿಕ್ಕಂಗೆ ಅಕ್ಕ ಬನ್ನಿ, ಅಣ್ಣ ಬನ್ನಿ, ನನ್ನ ಹತ್ರ ಇರೋ ಆಟ ಸಾಮಾನೆಲ್ಲ ಕೊಡ್ತೀನಿ, ಆಟಾಡಿ ಬನ್ನಿ ನನ್ನ ಜೊತೆಲಿ ಅಂತ ಕೇಳ್ಕೊಬೇಕಾದ್ರೆ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವು ಈಗ ನಾವಿರೋ ಜಾಗ, ನಾವಿರೋ ಇದು ಹಂಗಿದೆ, ಏನೂ ಮಾಡೋಕ್ಕಾಗಲ್ಲ. ಇವಳಿಗೆ ಬೇಕು ಅಂತ ಮಕ್ಕಳನ್ನ ಹುಡ್ಕೊಂಡು ಹೋಗೋಕ್ಕೂ ಆಗಲ್ಲ. ಒಂಚೂರು ಉಳಿದಿತ್ತು, ನಾನು ಎಲ್ಲ ಗಿಡಕ್ಕೂ ಹಾಕ್ಬಿಟ್ಟು ಬಾ ಒಳಗಡೆ ಹೋಗೋಣ. ಇನ್ನು ಹೊರಗಡೆ ಬಿಟ್ಟರೆ ಕೆಳಗಡೆ ಒಂದು ಹನಿ ನೀರು ಬಿದ್ದಿದ್ರು ಅದ್ರ ಮೇಲೆ ಕಾಲಿಟ್ಟರೆ ದಬ್ಬಂತ ಬೀಳ್ತಾಳೆ. ಅಷ್ಟು ವೀಕಾ ಇಲ್ಲ ಏನು ಹೇಳೋದು, ದಡ್ಡಿನ ಏನು ಹೇಳೋದು ನನಗೆ ಗೊತ್ತಿಲ್ಲ. ಒಂದೊಂದು ಮಕ್ಕಳು ಇರ್ತವೆ ಎಷ್ಟೊಂದು ಶಾರ್ಪ್ ಇರ್ತವೆ, ಕೆಳಗಡೆ ಬಿದ್ದಿದ ತಕ್ಷಣ ತಲೆ ಕೊಡೋದೇ ಇಲ್ಲ, ಮೈಗೋ ಕಾಲ್ಗೋ ಏನಕ್ಕೋ ಒಂದು ಏಟು ಮಾಡ್ಕೊಂಡು ಬರ್ತವೆ. ನನ್ನ ಮಗಳು ಫಸ್ಟ್ ಕೊಡೋದೇ ತಲೆ. ಆ ತಲೆಗೆ ಅದೆಷ್ಟು ಪೆಟ್ಟುಗಳಾಗಿದೆಯೋ ಗೊತ್ತಿಲ್ಲ. ಸೊ ಹೊರಗಡೆ ನಾವೆಲ್ಲ ಮುಗಿಸ್ಕೊಂಡು ಒಳಗಡೆ ಬರೋಷ್ಟೊತ್ತಿಗೆ ಟೊಮೊಟೊ ರಸಕ್ಕೆ ರೆಡಿಯಾಗಿತ್ತು. ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು, ಇಲ್ಲಿ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಆವಾಗ ಒಂಚೂರು ನೀರು ಮಿಕ್ಕಿರುತ್ತೆ, ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರು ಸರಿ. ಇಲ್ಲ ನಮಗೆ ಎಕ್ಸ್ಟ್ರಾ ನೀರು ಬೇಕೋ, ಯಾವ ಥರ ನಮ್ಮ ಕನ್ಸಿಸ್ಟೆಂಟಿಗೆ ಅಡ್ಜಸ್ಟ್ ಆಗೋ ಥರ ನಾವು ನೀರು ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೋದು. ನಮಗಿಷ್ಟು ರಸ ಮಾತ್ರ ನಮ್ಗೆ ಸಾಕಾಗುತ್ತೆ. ಸೊ ಅದಕ್ಕೆ ನಾನು ಒಗ್ಗರಣೆ ಮಾಡಿಕೊಂಡು ಕುದಿಸ್ತಾ ಇದ್ದೀನಿ. ಇಲ್ಲಿ ಮೊಟ್ಟೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನಾನು ಈ ಮೊಟ್ಟೆ ಪಲ್ಯನ ತುಂಬ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮಸಾಲೆ ಗಿಸಾಲೆ ಎಲ್ಲ ಜಾಸ್ತಿ ಆಗ್ತಾಯಿಲ್ಲ, ಯಾಕಂದರೆ ಚಿಟ್ಟನು ತಿಂತಾಳೆ, ಅವಳಿಗೆ ಒಂಚೂರು ಖಾರ ಆದರೂ ತಿನ್ನೋದನ್ನು ಬಿಟ್ಬಿಡ್ತಾಳೆ. ಹಂಗಾಗಿ ಪ್ಲೈನಾಗಿ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂಚೂರು ಸಣ್ಣ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿನ ಹಾಕ್ಕೊಂಡು, ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದೇ ಒಂದು, ಅದನ್ನು ಹಾಕ್ಬೇಡ ಅಂತಂದರು. ಸರಿ ಅದನ್ನು ಸ್ಕಿಪ್ ಮಾಡಿ ಕೊತ್ತಂಬರಿ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು, ಮೊಟ್ಟೆನ ಸಪ್ರೇಟಾಗಿ ಒಡೆದು ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಸಿಂಪಲಾಗಿ ಒಂಚೂರೇ ಚೂರು ಕಾಶ್ಮೀರಿ ಚಿಲ್ಲಿ ಪೌಡರ್, ಅದು ಕಲರ್ ಇರುತ್ತೆ ಬಟ್ ಖಾರ ಇರಲ್ಲ, ಹಂಗಾಗಿ ಅದನ್ನು ಹಾಕ್ಕೊಂಡು ಪೆಪ್ಪರ್ ಪೌಡರ್ ಒಂಚೂರು ಹಾಕ್ಕೊಂಡು ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಹಿಂಗೆ ಮಾಡೋಷ್ಟೊತ್ತಿಗೆ ಪಲ್ಯ ರೆಡಿಯಾಗಿತ್ತು. ಏನು ಸಿಂಪಲ್ ಮೊಟ್ಟೆ ಪಲ್ಯ ಮತ್ತು ಸಿಂಪಲ್ಲಾಗಿ ರೈಸು ರಸಮ್ ರೆಡಿಯಾಗಿತ್ತು. ಇದೆಲ್ಲ ರೆಡಿಯಾಗೋಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕೂಡ ರೆಡಿಯಾಗಿದ್ದರು. ಸರಿ ಅಂತ ಹೇಳಿಬಿಟ್ಟು ಅವರಿಗೆ ಈ ಸಿಂಪಲ್ ಮೊಟ್ಟೆ ಪಲ್ಯ ಮತ್ತು ಸಿಂಪಲ್ಲಾಗಿರೋ ರೈಸು ರಸಮ್ ತೊಗೊಂಡೋಗಿ ಕೊಟ್ಟೆ. ಅವ್ರು ತಿಂದರು. ತಿಂದಾದಮೇಲೆ ಚಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳ್ತಾಯಿದ್ಲು. ಯಾಕೆ ಬೇಡ, ಇರೋ ಕೆಲಸ ಇದೆ ಅಂತಂದರೆ ಕೇಳಲಿಲ್ಲ ಅವಳು. ಹೋಗೋಣಮ್ಮ ಅಂತಂದ್ಲು. ಸರಿ ಅಂತ ಹೇಳಿಬಿಟ್ಟು ಅವಳನ್ನ ಕರ್ಕೊಂಡು ಹೊರಟ್ವಿ. ನಾನು ವಾಕಿಂಗ್ ಬಂದೆ, ರಂಜಿತ್ ಕೂಡ ಡ್ಯೂಟಿಗೆ ಹೊರಟ್ರು. ಇಲ್ಲಿ ನೋಡಿ ಅವಳಿಗೊಂಥರ ಖುಷಿ, ಹೊರಗಡೆ ಕರ್ಕೊಂಬರೋದು, ಹಿಂಗೆಲ್ಲ ಓಡಾಡಿಸೋದು ತುಂಬ ಖುಷಿ. ಸೈಕಲ್ ಇತ್ತು, ಆ ಸೈಕಲ್ಲು ಮೂಲೆಗೆ ಹಾಕಿದ್ದಾಳೆ. ನೆಟ್ಟೇನೋ ಒಂದು ಕಳೆದೋಗ್ಬಿಟ್ಟು ತೊಳಿಯೋಕ್ಕಾಗ್ತಾಯಿಲ್ಲ ಸೈಕಲ್ನ. ಸೊ ನಡ್ಕೊಂಡು ಬಂದು ಮನೆಯಿಂದ ಒಂದು ಸ್ವಲ್ಪ ಹತ್ರದಲ್ಲೇ ಮಾತಾಡಿಕೊಂಡು ಆಟಾಡಿಕೊಂಡು ಇದ್ವಿ. ತುಂಬ ದೂರ ಹೋದರೆ ಮತ್ತು ನಾನೇ ಹೊತ್ಕೊಂಡು ಬರಬೇಕಾಗತ್ತೆ, ಹಂಗಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ಲು ಮೇಡಮ್ಮು. ಹೇಳ್ದಾಗೆ ಪಾಪ ಅವಳಿಗೂ ಆಡೋಕ್ಕೆ ಯಾರೂ ಇಲ್ಲ, ಮಾತಾಡೋಕ್ಕೆ ಯಾರೂ ಇಲ್ಲ, ಒಬ್ಬಳು ಇರಬೇಕು, ನನ್ನ ಜೊತೆಲೇ ಇರಬೇಕು. ಇದನ್ನು ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಮನೆಯಲ್ಲಿ ಕಡಲೆಬೀಜ ಜಾಸ್ತಿ ಇತ್ತಂತ ಹೇಳಿ ನಾನಿಲ್ಲಿ ಕಡಲೆಬೀಜ ಮಿಕ್ಚರ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ನಾನು ಮಾಡ್ತೀನಿ ಅಂತ ತುಂಬ ಹಠ ಮಾಡ್ತಾಯಿದ್ಲು. ಇರು ನಾನು ಮಾಡ್ತೀನಿ ಅಂತಂದರೂ ಕೇಳಲಿಲ್ಲ. ಸರಿ ಆಯಿತು, ನಿನ್ನ ಆಸೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕೊಡ್ತಾಯಿದ್ದೆ, ಅವಳು ಹಾಕ್ತಾಯಿದ್ಲು. ನಾನು ಫಸ್ಟು ಆಟಗಳನ್ನ ಎಷ್ಟೆಷ್ಟು ಬೇಕು, ಒಂದು 4 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1 ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಚೂರು ಅರಿಶಿನ ಹಾಕಿದೆ. ಆಮೇಲೆ ಇದು ಕಾಶ್ಮೀರಿ ಚಿಲ್ಲಿ ಕಲರ್ಗೆ ಅಂತ ಹೇಳ್ಬಿಟ್ಟು ಇಷ್ಟು ಜಾಸ್ತಿ. ಆಮೇಲೆ ಖಾರದ ಪುಡಿ ಅಂದ್ಕೊಂಬಿಟ್ಟಿರಲ್ಲ, ಅದಲ್ಲ, ಕಾಶ್ಮೀರಿ ಖಾರದ ಪೌಡ್ರ್ ಅದು. ಅದಾದಮೇಲೆ ಒಂದು ಚೂರು ಗರಂ ಮಸಾಲ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀವಿ. ಇಲ್ಲಿ ನನ್ನ ಮಗಳು ಹಾಕ್ತಿದ್ದಾಳೆ ನೋಡಿರಿ. ಅವಳು ಒಂಥರ ಖುಷಿ ಅದು ಮಾಡ್ತಿರೋದು, ಏನೋ ಒಂದು ಹೊಸ ಆ್ಯಕ್ಟಿವಿಟಿ ಮಾಡ್ತಾಯಿದ್ದೀನಿ ನಾನು ಅನ್ನೋದೇ ಖುಷಿ ಅವಳಿಗೆ. ನೋಡಿ ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾಳೆ.
ಸೊ ನನಗೆ ಒಂಥರ ಆಶ್ಚರ್ಯ ಆಯಿತು, ಯಾವಾಗ ಇದನ್ನೆಲ್ಲ ನೋಡಿದ್ಲು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಳಲ್ಲ ಅಂತ ಹೇಳಿ. ಫಸ್ಟಿಗೆ ಹಾಕಿದ್ದು ನಾವು ಕಾಶ್ಮೀರಿ ಚಿಲ್ಲಿ, ಸೊ ಖಾರ ಒಂಚೂರು ಇದ್ದರೆ ಚೆನ್ನಾಗಿರುತ್ತೆ ಮಿಕ್ಸ್ಚರ್ಗೆ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಒಂಚೂರು ಖಾರದ ಪುಡಿ ಹಾಕ್ಕೋತಾ ಇರೋದು ನಾನು. ಅದೆಲ್ಲ ರೆಡಿ ಆಗೋಷ್ಟೊತ್ತಿಗೆ ಎಣ್ಣೆ ಕಾಯಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಎಣ್ಣೆ ಸ್ವಲ್ಪ ಹಾಕಿ ಕಾಯಕ್ಕೆ ಇಡ್ತಾಯಿದ್ದೀನಿ. ಇಲ್ಲಿ ಮೇಡಮ್ಮು ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕಡಲೆಬೀಜನ ಎರಡೆರಡೆ ಎತ್ತಾಕ್ತಾಯಿದ್ಲು. ಹಂಗಲ್ಲ, ಎಲ್ಲ ಒಂದೇ ಸಲ ಹಾಕು ಅಂತ ಹೇಳ್ದೆ, ಹಾಕಿದ್ಲು. ಆದರೆ ಒಂದು ಬಿದ್ದಿದ್ರು ಆ ಒಂದನ್ನು ತೆಗ್ದು ಹಾಕ್ತಿದ್ಲು, ಒಂದನ್ನು ಬಿಟ್ಟಿಲ್ಲ ಮೇಡಮ್ಮು. ಅದನ್ನು ತೆಗ್ದು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ಲು. ಅದರಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಬಂಗಾರ, ಕೈಯಲ್ಲಿ ಮಾಡು ಅಂತ ಹೇಳಿದೆ ನಾನು. ಆಮೇಲೆ ಎಲ್ಲ ಚಂಬಲ್ಲಿರೋ ನೀರನ್ನೆಲ್ಲ ಉಯ್ಯಕ್ಕೆ ಒಯ್ತಾಳೆ ಒಂದೇ ಸಲನೇ. ಹಂಗಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡು ಅಂತಂದರೆ ನಾನು ಹೆಂಗೆ ಹೇಳ್ತಿದ್ನೋ ಅದನ್ನು ಮಾತ್ರ ಕರೆಕ್ಟಾಗಿ ಮಾಡ್ತಾಯಿದ್ಲು. ಅಷ್ಟು ತಲೆ ತಿಂದಿಲ್ಲ ನನ್ನ ಮಗಳು. ಅದೊಂದು ಖುಷಿ ಆಯಿತು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ಲು. ಇದರಲ್ಲಿ ಮಿಕ್ಸರಲ್ಲಿ ಏನಾಗ್ತಿತ್ತು, ಒಳಗಡೆ ಎಲ್ಲ ಕಡಲೆಬೀಜ ಹೋಗಿ ಸೇರ್ಕೋತಾ ಇತ್ತು. ಹಾಗಾಗಿ ತೆಗೆದ್ಬಿಡೋದು, ಕೈ ವಾಶ್ ಮಾಡು ಅನ್ನೋದು. ಆಮೇಲೆ ಪರವಾಗಿಲ್ಲ, ಅದಿದ್ದರೆ ಇರಲಿ, ನೀನು ಮಾಡು ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ವಿ. ಈ ಕಡೆ ಎಣ್ಣೆ ಕೂಡ ಕಾದಿತ್ತು. ಅವಳೇ ಹೋಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ನಾನು ಬಿಡ್ತೀನಿ ಅಂತ ಹೇಳಿದೆ, ನನ್ನ ಮಾತೇ ಕೇಳಲಿಲ್ಲ. ಇಲ್ಲ ನಾನೇ ಮಾಡಬೇಕು ಅಂತ ಇದ್ಲು. ನೋಡಿ ಹೆಂಗೆ ತೊಗೊತಾಳೆ ಅದು ಸುತ್ತ ಇರೋದನ್ನೆಲ್ಲ. ಅವಳಿಗೊಂಥರ ಖುಷಿ ಇದು ಮಾಡೋದು. ನಾವು ಚಪಾತಿ ಹಿಟ್ಟು ಲಟ್ಟಿಸ್ತೀವಲ್ಲ, ಹಂಗೆ ಲಟ್ಟಿಸ್ತಾ ಇದ್ಲು. ನನಗೆ ನೋಡ್ಬಿಟ್ಟು ಆಶ್ಚರ್ಯ ಆಗೋಯ್ತು, ಎಲ್ಲಿ ನೋಡಿದ್ಲು ಇವಳು, ಯಾವಾಗ ನೋಡಿದ್ಲು ಇಷ್ಟು ಚೆನ್ನಾಗಿ ಮಾಡ್ತಾವಳಲ್ಲ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಬಂದಿದ್ದವಳು, ಫಸ್ಟ್ ಟೈಮು ಅಡುಗೆ ಅನ್ನೋದಕ್ಕೆ ಕೈ ಇಟ್ಟಿರೋದು ಅವಳು. ನೋಡಿದ್ರೆ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ. ಆಮೇಲೆ ಸಿಂಕಲ್ಲಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದು ಹ್ಯಾಂಡ್ಸ್ನೆಲ್ಲ ನಾನು ಬಟ್ಟೆನಲ್ಲಿ ಒರೆಸ್ಕೊಂಡು, ಯಾಕಂದರೆ ಎಣ್ಣೆಲಿ ನೀರು ಬಿದ್ದರೆ ಗೊತ್ತಲ್ವ ಹಿಂಗಾಗತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದೊಂದೇ ಬಿಡ್ತಾಯಿದ್ದೆ. ಇಲ್ಲ ನಾನೇ ಬಿಡ್ತೀನಿ ಅಂತ ನೋಡಿ ಹೆಂಗೆ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಒಂದೊಂದೇ ಬಿಟ್ಟರೆ ಇವತ್ತು ಕತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟನ್ನು ಮಾತ್ರ ನಾನು ಬಿಟ್ಬಿಟ್ಟು ಅವಳಿಗೆ ಮತ್ತೆ ಸರಿ ನೀನು ಅವಳ ಖುಷಿಗೋಸ್ಕರ ಒಂದೆರಡು ಬಿಡು ಅಂತಂದರೆ ಮೇಲಿಂದ ಬಿಡ್ತಿದ್ದಾಳೆ. ಎಣ್ಣೆ ಏನಾದರೂ ಆರಿದರೆ ಅಷ್ಟೇ ನಮ್ಮ ಕತೆ ಅವತ್ತು. ಸರಿ ಅಮ್ಮ ನಾನು ಬಿಡ್ತೀನಿ ಬಿಡು ಅಂತಂದ್ಲು. ಇದನ್ನು ಮಾತ್ರ ಬಿಟ್ಬಿಡ್ತೀನಿ ಕಾಯಿ, ಆಮೇಲೆ ನೀನೇ ಬಿಡುವಂತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾತ್ರ ಬಿಟ್ಟು, ಸರಿ ಬಿಡ್ಬಾ ಅಂತ ಹೇಳಿದ್ರೆ ಮೇಲಿಂದ ಬಿಡ್ತಾವಳೆ. ನೋಡಿ ಹೆಂಗೆ ಬಿಡ್ತಾವಳೆ ಅಂತ. ಹಿಂಗೆ ಬಿಟ್ಟರೆ ಆಗುತ್ತಾ? ಇವಾಗ ನಾವು ಬಿಟ್ಟಂಗೆ ಅವಳು ಬಿಡೋಕ್ಕೂ ಆಗಲ್ಲ ಪಾಪ. ಸರಿ ನಾನು ಮಾಡ್ತೀನಿ ಬಿಡು ಅಂದರೂ ಬಿಡ್ತಾಯಿಲ್ಲ. ಹಾಗೋ ಹೀಗೋ ಹೇಗೋ ಬಿಡೋದು ಡ್ಯಾನ್ಸ್ ಮಾಡೋದು ಹಂಗೆ ಮಾಡ್ತಾ ಇದ್ಲು. ಫೈನಲಿ ಹಾಗೋ ಹೀಗೋ ನಮ್ಮದು ಕಡಲೆಬೀಜ ಮಿಕ್ಸ್ಚರ್ ರೆಡಿ ಆಯಿತು. ಅವಳ ಕೈಯಲ್ಲಿ ಒಂದು 4 ಬಿಡಿಸ್ಬಿಟ್ಟು ಮತ್ತು ಇನ್ನೆಲ್ಲ ನಾನೇ ಇದು ಮಾಡಿದ್ದು. ಬಟ್ ಎಲ್ಲನೂ ನನ್ನ ಮಗಳೇ ಮಾಡಿದ್ದು ಪಾಪ, ಕಷ್ಟಪಟ್ಟು. ಅದಂತೂ ನಿಜ. ಫೈನಲಿ ರೆಡಿ ಆಯಿತು ಕಡಲೆಬೀಜ ಮಿಕ್ಸ್ಚರ್ ನಮ್ಮದು. ಚೆನ್ನಾಗಿ ಬಂದಿತ್ತು. ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿ ಬಂದಿತ್ತು. ನಾವು ಹೇಳ್ದಾಗೆ ಜನಗಳು ಇಲ್ಲ. ಏನಾದರೂ ತೊಗೊಂಡು ಟೈಮ್ ಪಾಸ್ ತಿನ್ನೋಕ್ಕೆ ತೊಗೊಳ್ಳೋಣ ಅಂತಂದರೆ ಇಲ್ಲಿ ಶಾಪ್ಸು ಇಲ್ಲ. ಅವಳ ಕೈಗೆ ಕೊಟ್ಟಿದ್ದೆ, ಟೇಸ್ಟ್ ಮಾಡು ನೀನೇ ಫಸ್ಟು ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು, ಸೂಪರಾಗಿದೆ ಅಂತ ಹೇಳ್ತಾ ಇದ್ಲು. ಅವಳಿಗೊಂಥರ ಖುಷಿ ನಾನೇ ಮಾಡಿದ್ದು ಅನ್ನೋದು. ಇದು ನಮ್ಮ ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ನನ್ನ ಮಗಳ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ.